ಇದು ವಿಳಯ ಭ್ರಮಂ ಅಲ್ಲಿದು ನಿಶಾಚರನಾಕೃತಿ ಶಕ್ರಚಾಪವಲ್ಲಿದು ಭುಜ ಉತ್ಕೃಷ್ಟ ಚಾಪಲತೆ ಪೆರ್ಮೊರಗಲ್ಲಿದು ಗರ್ಜೆ ವೃಷ್ಟಿಯಲ್ಲಿದು ಸರಿ ವಸ್ತ್ರ ಜಾಲವೆನಲು ಉರ್ವಿಸುವಾಕೃತಿ ಪರ್ವಗೊಂಡ ಬಿಲ್ಲೊಳ್ವದೈವಿದ ಗರ್ಜಿತಂ ಸುರಿವ ಸಾಯಕವೇ ಅದ್ಭುತವಾಯ್ದು ಸಾಲ್ವನ ಮುನಿದೂರಿ ಕೀರಿ ಭರದಿಂದ ಅನುಜೇಶ್ವರನಿಸುವ ಕೋಟಿ ಗಣಿತದ ಕಣೆಗಳು ಮೊನೆಯಿಂಪಿಳ್ಳುವರಂ ಸೋವನೆ ಸೀಲ್ವಂತೆ ಅಚ್ಯುತ ನಿಶುಗಳು ಊರ್ಚಿಪೋದು ಸೋವನೆ ಅಚ್ಯುತ ನಿಶುಗಳು ಊರ್ಚಿಪೋದು ವಾಚನಕಾರರಿಗೆ ಅದರಲ್ಲಿರುವಂತಹ ರಸದ ಅನುಭವ, ಅವರು ಎಷ್ಟು ಚೆನ್ನಾಗಿ ಕಥೆಯನ್ನು ಮತ್ತೆ ಮತ್ತೆ ಓದಿ ತಿಳಿದುಕೊಂಡು ಅದಕ್ಕೆ ರಾಗವನ್ನು ಹಾಕಿ ಪದದಲ್ಲಿ ಆ ವೀರಶಕ್ತಿ ಅಂದರೆ ಆ ಯುದ್ಧದ ಒಂದು ಚಿತ್ರಣವನ್ನೇ ಕೊಡುವಂಥದ್ದು. ಇಲ್ಲಿ 2 ಪದ್ಯ ಯಾಕೆ ಹಾಡಿದ್ವಿ ಅಂತಂದರೆ, ಒಂದು ಪದ್ಯದಲ್ಲಿ ಸಾಲ್ವನ ಪರಾಕ್ರಮ, ಇನ್ನೊಂದು ಪದ್ಯದಲ್ಲಿ ಕೃಷ್ಣನ ಪರಾಕ್ರಮ. ಹೇಗೆ ಅಂತಂದರೆ, ಇದು ವಿಳೆಯ ಭ್ರಮಲ್ಲಿದು ನಿಶಾಚರನ ಆಕೃತಿ ಶಕ್ರ ಚಾಪವಲ್ಲಿದು ಭುಜ ಕೃಷ್ಟ ಚಾಪಲತೆ ಪೆರ್ಮಲ್ಲಿಗೆ ಅಲ್ಲಿದು ಗರ್ಜೆ ವೃಷ್ಟಿಯಲ್ಲಿದು. ಅಂದರೆ ಒಂದೊಂದಕ್ಕೆ ಒಂದೊಂದು ಈ ಸಾಲ್ವನ ಒಂದು ಪರಾಕ್ರಮನ ಹೋಲಿಸ್ತಾ ಹೋಗ್ತಾ ಇದ್ದಾರೆ. ಆ ಸಾಲ್ವನ ಘನವಾದ ಒಂದು ಆಕಾರ, ಅವನ ವಿಸ್ತಾರವಾದಂತಹ ಬಿಲ್ಲು, ಗರ್ಜನೆ, ಸಿರಿಸಿರೋ ಬಾಣ, ಅಂದರೆ ಒಂದೊಂದಾದ್ಮೇಲೆ ಒಂದೊಂದು ಅನುಕ್ರಮವಾಗಿ. ಇದೇನಿದು ಪ್ರಳಯ ಕಾಲದ ಮೋಡವೇ? ಅಲ್ಲ, ಅದು ಕೇವಲ ನಿಶಾಚರರ ದೇಹ. ಇದೇನು ಇಂದ್ರಚಾಪವೇ? ಅಲ್ಲ ಅಲ್ಲ, ತೋಳಿನಿಂದ ಬಾಗಿಸಿದಂತಹ ಬಿಲ್ಲು. ಇದು ಗುಡುಗೆ? ಖಂಡಿತ ಅಲ್ಲ, ಕೇವಲ ಒಂದು ಗರ್ಜನೆ. ಇದೇನು ಮಳೆಯೇ? ಅಲ್ಲ, ಅದು ಏನು ಅಂದರೆ ಕರೆಯುತ್ತಿರುವ ಶಸ್ತ್ರಾಸ್ತ್ರಗಳ ಸಮೂಹ ಎನ್ನುವಂಥ. ಎಷ್ಟು ಚೆನ್ನಾಗಿ ಸಾಲ್ವ ಯುದ್ಧ ಮಾಡ್ತಾ ಇರೋದನ್ನು, ಆ ಸಾಲ್ವನ ಪರಾಕ್ರಮವನ್ನು ಒಂದು ರೀತಿ ಹೀಯಾಳಿಸೋ ಥರ, ಅಂದರೆ ವ್ಯಂಗ್ಯವಾಗಿ ಈ ಪದ್ಯದಲ್ಲಿ ಚಿತ್ರಿಸಿದ್ದಾರೆ. ಅಷ್ಟೆಲ್ಲ ಆ ಶಸ್ತ್ರಾಸ್ತ್ರಗಳ ಸಮೂಹ ಎನ್ನುವಂತೆ ಅದ್ಭುತವಾಗಿತ್ತಂತೆ ಯಾವುದು? ಸಾಲ್ವ ಮಾಡ್ತಾ ಇದ್ದಂತಹ ಯುದ್ಧ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಮುನಿ ದೂರೆ ಕೀರೆ ಭರದಿಂ. ಅಂದರೆ ನಾರದ ಮುನಿಗಳು ಏನು ಹೇಳಿದ್ರು, ಅವರು ಯಾವ ರೀತಿ ದೂರಿದಂತೆಯೇ ಕೋಪಿಸಿಕೊಂಡು ಚೆನ್ನಾಗಿ ಊರಿ ಚೀರಿ ವೇಗದಿಂದ ಹೊಡೆಯುವಂತಹ ಕೋಟಿ ಲೆಕ್ಕದ ಬಾಣಗಳನ್ನು. ಯಾಕೆಂದರೆ ನಾರದರು ಸುಮ್ಮನೆ ಸಣ್ಣ ಕೆಲಸ ಮಾಡಿ ಹೋಗಿಲ್ಲ, ಎಷ್ಟು ವಿಚಾರಗಳನ್ನ ಹೇಳಿ ಕೃಷ್ಣನಿಗೆ ಅಷ್ಟು ಕೋಪವನ್ನು ತರಿಸಿದ್ದಾರೆ. ಮುಂದಿನ ಪದ್ಯದಲ್ಲಿ ಹೇಳ್ತಾರೆ ಕೃಷ್ಣನ ಕೋಪ ಎಷ್ಟಿದೆ ಅಂತಂದ್ಬಿಟ್ಟು. ಅಷ್ಟು ವೇಗದಿಂದ ಕೃಷ್ಣ ತನ್ನ ಭಾವನೆ ಒಂದು ರೀತಿನಲ್ಲಿ ಆ ಸಾಲ್ವನ ಬಗ್ಗೆ ಸಿಟ್ಟು ಅನ್ನೋದಷ್ಟು ಬಂದಿದೆ. ವೇಗದಿಂದ ಹೊಡೆಯುವ ಕೋಟಿ ಲೆಕ್ಕದ ಬಾಣಗಳನ್ನು ಕೃಷ್ಣನ ಬಾಣ ಏನು ಮಾಡ್ತು, ಆ ಬಾಣಗಳು ಮೊನೆಯಿಂದ ಒಂದು ಪಿಳ್ಳೆ, ಬಾಣದ ಹಿಂದಿನ ಕೊನೆ, ಆ ಕೊನೆವರೆಗೂ ಕೂಡ ಬರೀ ಸೌವಂತ ಶಬ್ದ ಆಗುವಂತೆ ಸೀಳಿ ಆಚೆ ಹೋದ್ರು.
ಇದು ಕೃಷ್ಣನ ಪರಾಕ್ರಮ. ಮುಂದೆ ಕೃಷ್ಣನ ಕೋಪ. ಇವನು ಈ ಥರ ಇಷ್ಟು ಪರಾಕ್ರಮದಲ್ಲಿ ಕೃಷ್ಣ ಬಾಣಗಳನ್ನ ಬಿಡ್ತಾ ಇದ್ದಾನೆ. ಆ ಸಾಲ್ವನ ಬಾಣಗಳನ್ನ ನೋಡಿದ್ರೆ ಅಷ್ಟೊಂದು ಹೊಗಳಿದ್ದಾರೆ. ಅದು ನೋಡಿದ್ರೆ ಏನಿಲ್ಲ, ಯಾವುದೋ ಒಂದು ಕಷ್ಟಿತ್ತು ಒಂದು ಬಾಣದ ತುದಿ. ಅದನ್ನು ಸುಮ್ಮನೆ ನಾವು ನೋಡ್ತೀವಲ್ವ ಈ ಸೀರಿಯಲ್ಲುಗಳಲ್ಲಿ ಅಥವಾ ಇದರಲ್ಲಿ ಪಿಕ್ಚರಲ್ಲೆಲ್ಲ, ನೀನು ಒಂದು ಬಾಣ ಬಿಟ್ಟರೆ ಸುಮ್ಮನೆ ಹಿಂಗಂತ ಅಷ್ಟೇ ಅಲ್ವಾ, ಅಲ್ಲಿಂದ ದೊಡ್ಡ ಆಕಾರದಲ್ಲಿ ಬರುತ್ತೆ. ಇಲ್ಲಿ ಒಂದ್ಸರ್ತಿ ಕಣ್ಣು ಬಿಟ್ಟರು ಅದು ವಾಪಸ್ ಬರುತ್ತೆ. ಅಂತಹ ಒಂದು ದೃಶ್ಯವನ್ನು ನಾವು ಕಲ್ಪನೆ ಮಾಡಿಕೊಳ್ಳೋಣ. ಮುಂದೆ ಲಾಸ್ಟ್ ಕೊನೆಯ ಪದ್ಯ. ಕದನಂ ಭೌಮ ನಿಕುಂಭ ಬಾಣದನುಜ ಪ್ರಖ್ಯಾತರಿಂಗಾದ ಕಾಲದೊಳ್ ಕದನಂ ಭೌಮ ನಿಕುಂಭ ಬಾಣದನುಜ ಪ್ರಖ್ಯಾತರಿಂಗಾದ ಕಾಲದೊಳ್ ಈ ಕೂರ್ಪು ಮುರಾರಿಗಿಲ್ಲ ಅರಿದವೀಗಳ್ ಶತ್ರುವೆಂತೆಂತು ಬಲ್ಲಿದನೋ ಅಂತಂತೆ ಮುಕುಂದನು ಏಸು ಮಿಗಿಲೆಂದರಿದೇವಿಗಳ್ ಎಂದು ಇಂದ್ರಾದಿಗಳ್ ಕೀರ್ತಿಸ ಪುದಿದಂ ಸಾಲ್ವನನ್ ಪುದಿದಂ ಅಸ್ತ್ರವಿದ್ಯೆ ಪರಮೆಂಬಂಸ ಅಸ್ತ್ರದಿಂದ ಅಚ್ಯುತಂ ಸಾಲ್ವನನ್ ಪುದಿದಂ ಮೇಲೆ ನಿಂತು ನೋಡ್ತಾ ಇದ್ರಲ್ಲ ಈ ಯುದ್ಧನ, ಅವರು ದೇವೇಂದ್ರ ಹೇಳ್ತಾನಂತೆ, ಈ ಕೃಷ್ಣ ಈ ಹಿಂದೆ ಎಲ್ಲ ಯಾವ್ಯಾವ ರಾಕ್ಷಸರನ್ನ ಕೊಂದಿದ್ದಾನೆ. ಮೊದಲ ಹಂತದಲ್ಲಿ ನರಕಾಸುರ, ನಿಕುಂಭ, ಬಾಣಾಸುರ, ಇಂತಹ ಪ್ರಖ್ಯಾತ ರಾಕ್ಷಸರೊಡನೆ ಕದನ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳ್ತೀನಿ, ಕೃಷ್ಣನಿಗೆ ಇಷ್ಟೊಂದು ಕ್ರೌರ್ಯ ಇರಲಿಲ್ಲ. ಯಾಕೆಂದರೆ ಆ ರಾಕ್ಷಸರ ಒಂದು ವರ್ಣನೆಯನ್ನು ನೋಡಿದಾಗ ನಾವು ಎಲ್ಲೂ ಕೃಷ್ಣನ ಸಮನಾಗಿ ಅವನನ್ನು ಆ ರಾಕ್ಷಸರಿಗೆ ಆ ಒಂದು ಸಾಮರ್ಥ್ಯ ಆಗಲಿ ಅಥವಾ ಆ ಒಂದು ಸಮಾನತೆಯ ಗುಣಗಳು, ಗುಣ ಅನ್ನೋದಕ್ಕಿಂತ ಸಾಮರ್ಥ್ಯದಲ್ಲಿ ಸಮಾನತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಸಾಲ್ವ ಕೃಷ್ಣನಿಗೆ ಸಮ ಅಂತ ಹೇಳಿರೋದ್ರಿಂದ ಕೃಷ್ಣನ ಕ್ರೌರ್ಯವೂ ಕೂಡ ಅಷ್ಟೇ ಅದ್ಭುತವಾಗಿ ಬರುವಂಥದ್ದು. ಆ ಸಾಲ್ವನನ್ನು ಕೊಲ್ಲೋದು ಅಂದರೆ ಅದೇನು, ಅವನನ್ನು ಸಂಹಾರ ಮಾಡೋದು ಅಂದರೆ ಅದು ಕೂಡ ಅಷ್ಟು ಸುಲಭವಾದ ಕೆಲಸ ಅಲ್ಲ. ಹಾಗಾಗಿ ದೇವೇಂದ್ರ ಅವರೆಲ್ಲ ಅನ್ಕೊತಾ ಇದ್ದಾರಂತೆ, ಇವರು ಬೇರೆ ರಾಕ್ಷಸರನ್ನೆಲ್ಲ ಅವರುಗಳೊಡನೆ ಯುದ್ಧ ಮಾಡಬೇಕಾದ್ರೆ ಇಷ್ಟೊಂದು ಕೃಷ್ಣನ ಕ್ರೌರ್ಯವನ್ನು ನಾವು ನೋಡೇ ಇರಲಿಲ್ಲ. ನಿಜವಾಗ್ಲೂ ಕೂಡ ಕೃಷ್ಣನಿಗೆ ಇಷ್ಟೊಂದು ಕೋಪ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇರೋದು. ಶತ್ರು ಎಷ್ಟು ಬಲಶಾಲಿಯಾಗಿರ್ತಾನೋ ಅಷ್ಟಷ್ಟು ಕೃಷ್ಣನ ಬಾಣದ ಹೊಡೆತವು ಹೆಚ್ಚಾಗುವುದು. ನೋಡಿ, ನಾವು ಇದನ್ನು ಯಾವುದಕ್ಕೆ ಹೇಳ್ಬೋದು ಈ ವಾಕ್ಯವನ್ನು? ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ ಅನೇಕ ಪರಿಸ್ಥಿತಿಗಳಲ್ಲಿ, ಅಯ್ಯೋ ನಮ್ಮವರಿಗೆ ಶಕ್ತಿ ಇಲ್ಲ, ನಮ್ಮವರಿಗೆ ಧೈರ್ಯ ಇಲ್ಲ, ನಮ್ಮವರಿಗೆ ಕ್ಷಾತ್ರ ತೇಜಸ್ಸಿಲ್ಲ, ಇದೆಲ್ಲ ಕೇಳ್ತಾ ಇದ್ದೀವಿ. ಆದರೆ ಈ ಅಧರ್ಮ ಅನ್ನೋದು ಎಷ್ಟು ಮೇಲಕ್ಕೆ ಹೋಗುತ್ತೋ ಅಷ್ಟೇ ಮೇಲೆಯಿಂದ ಪಾತಾಳಕ್ಕೆ ತುಳಿಯುವಂತಹ ಧರ್ಮದ ಶಕ್ತಿ ನಮ್ಮಲ್ಲಿದೆ, ಎಲ್ಲೂ ಹೋಗಿಲ್ಲ. ಅದನ್ನು ಜಾಗೃತಗೊಳಿಸ್ಕೊಳ್ಬೇಕಷ್ಟೇ. ಇಂತಹ ಕಾವ್ಯಗಳನ್ನು ನಾವು ಓದೋದ್ರಿಂದ ನಮಗೇನು ಗೊತ್ತಾಗುತ್ತೆ? ಇಲ್ಲಿ ನಾವು ನೋಡ್ತೀವಿ ಯಾವಾಗಲೂ ಹಿರಿಯರೇ ಬಂದು ಕೇಳಿಸ್ಕೊಳ್ತಾ ಇರ್ತೀವಿ. ಈ ವಿಷಯ ನಮ್ಮ ಮುಂದಿನ ಪೀಳಿಗೆಗೆ ಹೇಗೆ ತಲುಪಿಸೋದು? ಗಮಕದ ಉದ್ದೇಶ ಕೇವಲ ಕಾವ್ಯ ವಾಚನ ಅಲ್ಲ. ಕಾವ್ಯಗಳು ಯಾಕೆ ಬರೆದು ಹೋದ್ರು? ಕೇವಲ ಪುರಾಣಗಳು, ಕಥೆಗಳನ್ನು ಕೇಳ್ಕೊಂಡಿರ್ಲಿ ಅಂತ ಬರೀಲಿಲ್ಲ. ಅನೇಕ ವಿಚಾರಗಳು
ಎಲ್ಲಿಯವರೆಗೂ ಮನುಕುಲ ಇರುತ್ತೆ ಅಲ್ಲಿಯವರೆಗೂ ಮನುಷ್ಯನಾದವನು ಯಾವ ರೀತಿ ವರ್ತಿಸಬೇಕು ಅನ್ನೋದಕ್ಕೇನೆ ಈ ಕಾವ್ಯಗಳೆಲ್ಲನೂ. ಭಗವದ್ಗೀತೆ ಒಂದು ಬೋಧನೆಯಾದರೆ ಕಾವ್ಯಗಳು ಕೂಡ ಅನೇಕ ವಿಚಾರಗಳನ್ನು ಸಮಾಜಕ್ಕೆ ತಿದ್ದಿಕೊಳ್ಳೋದಕ್ಕೆ, ಸಮಾಜಕ್ಕೆ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತೆ. ಇಲ್ಲಿ ಕೃಷ್ಣ ಯುದ್ಧ ಮಾಡ್ತಾ ಇದ್ದಾನೆ. ಕೃಷ್ಣನ ಅಸ್ತ್ರವಿದ್ಯೆ ಶ್ರೇಷ್ಠ ಅಂತ ಹೊಗಳುವಂತೆ ಆ ಅಸ್ತ್ರಗಳಿಂದ ಸಾಲ್ವನನ್ನು ಸದ್ಯಕ್ಕೆ ಅವನು ಮುಚ್ಚಿದ್ದಾನೆ. ಯುದ್ಧ ಇನ್ನೂ ನಡೆಯುತ್ತೆ. ಒಂದು ಕಡೆ ನಿಂತು ಬಾಣಗಳನ್ನು ಹೊಡೆಯುವ ಕೃಷ್ಣನನ್ನು ನಿಂದಿಸೋ ಹಾಗೇನೆ ವಿಚಿತ್ರವಾದ ತೂರ್ಯವು ಅಂತಂದರೆ, ತೂರ್ಯ ಅಂದರೆ ಯುದ್ಧದ ಸಂಗೀತ ಅಂತ ಹೇಳ್ತಾರೆ. ಅದು ನಾನಾ ರೀತಿಯಲ್ಲಿ ನಾನಾ ರಾಗಗಳಲ್ಲಿ ಧ್ವನಿ ಮಾಡ್ತಾ ಇರಬೇಕಾದ್ರೆ ಆ ಸಾಲ್ವನ ಪುರ ಅವನ ಜೊತೆನಲ್ಲೇ ಸ್ವೇಚ್ಛೆಯಿಂದ ದಿಕ್ಕಿನಲ್ಲೂ ಸಂಚರಿಸ್ತಾ ಇದೆ. ಅಂದರೆ ಆ ಒಂದು ಕೋಟೆ ಏನಿದೆ ಕೃಷ್ಣನ ಬಾಣಗಳ ಹೊಡೆತಕ್ಕೆ ಎಲ್ಲೂ ನಿಲ್ಲಕ್ಕಾಗ್ತಿಲ್ಲ, ಎಲ್ಲ ಕಡೆ ಸಂಚರಿಸ್ತಾ ಇದೆ. ಇದರ ಮುಂದಿನ ಭಾಗ ನಾಳೆ ಒಂದು ವಾಚನ ವ್ಯಾಖ್ಯಾನದಲ್ಲಿ ಸಂಪನ್ನಗೊಳ್ಳುತ್ತೆ. ಇದರೊಂದಿಗೆ ನಮ್ಮ ರುದ್ರಭಟ್ಟನ ಜಗನ್ನಾಥ ವಿಜಯ ಕಾವ್ಯದ ಸಂಪನ್ನವು ಕೂಡ ನಾಳೆ ಆಗುತ್ತೆ. ನಿಜವಾಗ್ಲೂ ಕೂಡ ನಾವು ಕುಮಾರವ್ಯಾಸ ಮಂಟಪಕ್ಕೆ ಯಾರೇ ಆಗಲಿ ಕಲಾವಿದರು ಕೃತಜ್ಞತೆಗಳನ್ನು ಸದಾಕಾಲ ಸಲ್ಲಿಸ್ತೀವಿ. ಕಾರಣ ಇಷ್ಟೇ, ಜಗನ್ನಾಥ ವಿಜಯದಲ್ಲಿ ಅಲ್ಲಲ್ಲಿ ನಾವು ಬಂದು ವ್ಯಾಖ್ಯಾನ ವಾಚನ ಮಾಡ್ಬೋದು. ಆದರೂ ಅದರ ಮುಂದೆ ಹಿಂದೆ ಕಥೆಗಳನ್ನು ನೋಡಿದಾಗ ಕವಿಯ ಒಂದು ಸಾಮರ್ಥ್ಯ, ಅದೇನು ಸಾಮರ್ಥ್ಯ, ಅದು ಎಷ್ಟು ಒಳಹೊಕ್ಕು ಬರೀತಾನೆ. ಎಂತೆಂತಹ ವಿಷಯಗಳನ್ನು, ಒಂದು ಕಡೆ ಪ್ರಕೃತಿ, ಒಂದು ಕಡೆ ಹೆಣ್ಣು, ಒಂದು ಕಡೆ ಶೃಂಗಾರ, ಒಂದು ಕಡೆ ಒಂದು ವೀರರಸ. ಇವತ್ತು ನಾವು ನೋಡಿದ್ದು ಬರೀ ವೀರರಸನೇ. ಹೋದ್ವಾರ ನೋಡಿದಾಗಲೆಲ್ಲನೂ ನಮಗೆ ಒಂದು ಸ್ವಲ್ಪ ಹೇಳಿದೆ, ಆ ಪ್ರಕೃತಿಯ ವರ್ಣನೆ ಆನಂದವನ್ನು ತರ್ತಾ ಇತ್ತು ಅಂತ. ಎಲ್ಲ ರಸಗಳು ಸಮ್ಮಿಳನವಾಗಿರುವಂತಹ ಜಗನ್ನಾಥನ ವಿಜಯವೇ ಸರಿ ಈ ಒಂದು ಕಾವ್ಯ ಅಂತ ಹೇಳ್ತಾ ಕವಿಗೆ ಒಂದು ನಮನವನ್ನು ಸಲ್ಲಿಸುತ್ತಾ, ನಮಗೆ ಅವಕಾಶ ನೀಡಿದಂತಹ ಕುಮಾರವ್ಯಾಸ ಮಂಟಪದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಧನ್ಯವಾದ ಹಾಗೂ ಕೃತಜ್ಞತೆಗಳನ್ನು ತಿಳಿಸುತ್ತೇನೆ. ಮುಂದಿನ ಕಾವ್ಯದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಬಾಡಿದ ಕೈಗ ಕೂಳ್ಗೆ ಮಳೆ ಸಸ್ಯ ಕುಲಂ ಸತತಂ ಸುಭಿಕ್ಷಮಂ ಮಾಡುಗೆ ಗೋಧನಾಳಿ ಕೊಡವಾಲ್ಗಳ್ ಗೋಪರು ಅನಂಗರಾಗದೊಳ್ ಕೂಡುಗೆ ರುದ್ರಭಟ್ಟ ಕೃತಿ ವೈಷ್ಣವ ಕಾವ್ಯ ರಸಾರ್ಣವಂ ತುಳುಂಕಾಡುಗೆ ಭೂಮಿ ನಿಲ್ವಿನಂ ಅಹರ್ಪತಿ ನಿಲ್ವಿನಂ ಭೂಮಿ ನಿಲ್ವಿನಂ ಅಹರ್ಪತಿ ನಿಲ್ವಿ